ನಾಗಗರುಡ ಜಾತಿಗಳಿಗೆ ಕಲಿಯುಗಕ್ಕಿಂತ ಮುಂಚಿನಿಂದ ಒಬ್ರನ್ ಕಂಡ್ರೆ ಒಬ್ರಿಗೆ ವೈರತ್ವ. ಅಂತಹ ನಾಗಗರುಡ ಜಾತಿಗಳು ಈ ಮದುವೆ ನಡೆಯೋದ್ರಿಂದ ಒಂದಾಗ್ತಾ ಇದ್ದಾವೆ. ಇದು ಶುಭ ಕಾರ್ಯನೇ ಆದ್ರೂ ಕೂಡ ವೈನತೇಯನಿಗೆ ಪೂಜೆ ಮಾಡಿ ಗರುಡ ತೀರ್ಥನ ತಗೊಂಡು ಪೂರ್ತಿ ಗರುಡ ವಂಶಸ್ಥಳಾಗಿ ಪುಣ್ಯ ಬದಲಾಗಬೇಕು. ಹಾಗೆ ಬದಲಾದ ಮೇಲೇನೆ ಈ ಮದುವೆ ಕಾರ್ಯ ಶುರು ಮಾಡಬೇಕು. ಅಂದ್ರೆ ನಾನು ನಾಗಜಾತಿಯವಳಾಗಿರ್ಬಾರ್ದಾ? ಇರಬಾರ್ದು. ವೈನತೇಯನಿಗೆ ಪೂಜೆ ಮಾಡಿ ಗರುಡ ವಂಶಸ್ಥಳಾಗಿ ಹಸೆಮಣೆ ಮೇಲೆ ಕೂತ್ಕೋಬೇಕು. ಜಾತಿ, ಗೋತ್ರ, ವಂಶ ಇನ್ಮೇಲೆ ನೀನು ಅನಿರುದ್ಧನ ಅನುಸರಿಸಬೇಕಾಗುತ್ತೆ. ನೀನೇನು ತಪ್ಪು ಮಾಡ್ತಿಲ್ಲ ಅಮ್ಮ. ನಿನ್ ಪ್ರೀತಿಯಿಂದ ನಮ್ಮ ವಂಶಕ್ಕೆ ಒಳ್ಳೇದೇ ಮಾಡಿದೀಯಾ. ಬಾ ಅಮ್ಮ. ಎಲ್ಲಿಗೆ ಹೋಗ್ತಾ ಇದ್ದೀರಮ್ಮ? ನಿಂತ್ಕೊಳ್ಳಿ. ನಾಗವಂಶದೋಳು ಗರುಡ ವಂಶದೋಳಾಗಿ ಬದಲಾಗೋದು ಅಂದ್ರೆ ಏನು? ಇದಕ್ಕಿಂತ ಕೆಟ್ಟ ಸಂಪ್ರದಾಯ ಬೇರೆ ಎಲ್ಲಾದ್ರೂ ಇದೆಯಾ? ನಿಲ್ಸಿ. ಇದು ಕೆಟ್ಟ ಸಂಪ್ರದಾಯ ಅಲ್ಲ, ಪದ್ಧತಿ ಅಂತ ಒಂದಿರುತ್ತೆ. ಗರುಡ ವಂಶದ ಪದ್ಧತಿ ಪ್ರಕಾರನೇ ಈ ಮದುವೆ ನಡೀತಾ ಇರೋದು. ಇಷ್ಟ ಇರೋರು ಇರ್ಬೋದು, ಇಲ್ದೇ ಇರೋರು ಇಲ್ಲಿಂದ ಹೊರಗೆ ಹೋಗ್ಬೋದು. ಹೋಗ್ತೀವಿ, ಬರ್ರೋ. ಅಮ್ಮ ಅರವಿಂದ, ಪುಣ್ಯಾಳ್ನ ಕರ್ಕೊಂಡು ಹೋಗಿ ಗರುಡ ದೇವನಿಗೆ ಪೂಜೆ ಮಾಡಿಸಿ ಗರುಡ ದೇವರ ತೀರ್ಥ ಕುಡಿಸು. ಪರ್ಣಿ, ಏನಮ್ಮ ಇದು? ಕಾಣಿಸ್ತಾ ಇಲ್ವಾ ನಿನಗೆ? ಧಾರೆ ಸೀರೆ ಮತ್ತೆ ಬಾಸಿಂಗ. ಇದು ಮದುಮಗಳಿಗೆ ತಾನೇ ಕೊಡ್ಬೇಕಾಗಿರೋದು, ನನಗೆ ಯಾಕೆ ಕೊಡ್ತಿದ್ಯಾ? ಯಾಕೆ ಅಂದ್ರೆ ಆ ಮದ್ವೆ ಮಂಟಪದಲ್ಲಿ ಹಸೆಮಣೆ ಮೇಲೆ ಕುತ್ಕೊಳ್ಳೋ ಮದುಮಗಳು ನೀನೇ ಅಲ್ವಾ, ಅದಕ್ಕೆ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಅವಳು ಗರುಡ ವಂಶಕ್ಕೆ ಸೊಸೆಯಾಗಿ ಬರ್ತಾಳೆ. ಹಸೆಮಣೆ ಮೇಲೆ ಕೂತ್ಕೋತಾಳಮ್ಮ. ಅಷ್ಟಕ್ಕೂ ಅವಳ ಅಪ್ಪಂಗೋಸ್ಕರ ನನ್ ಭಾವನ್ನ ಬಿಟ್ಕೊಡ್ತಾಳ ಅನ್ನೋದೇ ಅನುಮಾನ ಅಮ್ಮ. ಮದುವೆ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ದೇನೆ ಅವಳು ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ. ಖಂಡಿತವಾಗ್ಲೂ ಅವಳವ್ರ ಅಪ್ಪನಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೂ ಏನು ಮಾಡಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಶಾಪದಿಂದ ನನ್ನ ಹಾವಾಗಿ ಬದಲಾಗ್ತಿದ್ದ ನೋವಿಗಿಂತ ನನ್ನ ಭಾವ ನನಗೆ ಸಿಗಲ್ಲ ಅನ್ನೋ ನೋವೇ ನನಗೆ ತುಂಬಾ ಕಾಡ್ತಿತ್ತಮ್ಮ. ನನ್ನ ಜೀವನದಲ್ಲಿ ನನಗೇನಾದ್ರೂ ಆಸೆ ಅಂತ ಇದ್ರೆ ಅದು ನನ್ನ ಭಾವನ ಜೊತೆ ನನ್ನ ಮದುವೆನಮ್ಮ. ಪರ್ಣಿ, ಇನ್ನು ಮುಂದೆ ನಿನ್ ಕಣ್ಣಲ್ಲಿ ಆನಂದ ಬಾಷ್ಪ ಬಿಟ್ರೆ ಬೇರೆ ಯಾವುದೇ ಕಾರಣಕ್ಕೂ ಕಣ್ಣೀರು ಬರಬಾರ್ದಮ್ಮ. ನನಗೆಷ್ಟೇ ಕಷ್ಟ ಬಂದ್ರೂ ಪರವಾಗಿಲ್ಲ, ಅನಿರುದ್ಧ ಕಾಲ್ ತೊಳೆದು ನಾನೇ ಕನ್ಯಾದಾನ ಮಾಡ್ತೀನಿ. ಪರ್ಣಿ, ರಂಗನ್ಗೊಂದ್ಸಲ ಫೋನ್ ಮಾಡು. ಸರಿನಮ್ಮ.
ಅಮ್ಮ. ಅವನೇನ್ ಮಾಡ್ತಾ ಇದ್ದಾನೋ? ನೀವು ಬಂದೋದಾಗಿಂದ ಪುಣ್ಯ ಪುಣ್ಯ ಅಂತ ಕಿರಿಸ್ತಾನೆ ಇದ್ದಾನಮ್ಮ. ಅವನು ತುಂಬ ಚಾಲಾಕಿ. ಕಣ್ಮುಚ್ಚಿ ತೆಗೆಯೋಷ್ಟರಲ್ಲಿ ತಪ್ಪಿಸ್ಕೊಂಡ್ಬಿಡ್ತಾನೆ. ಮದುವೆ ಶಾಸ್ತ್ರ ಮುಗಿಯೋವರೆಗೂ ಅವನು ಯಾವುದೇ ಕಾರಣಕ್ಕೂ ಅಲ್ಲಿಂದ ತಪ್ಪಿಸ್ಕೋಬಾರ್ದು. ಆಯ್ತಮ್ಮ, ಇವನ್ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲಮ್ಮ. ಇನ್ನೊಂದು ಗಂಟೆ ಒಳಗಡೆ ರೆಡಿ ಆಗ್ಬಿಡು ಪರ್ನಿ. ಆ ಪುಣ್ಯನೇ ಬಂದು ನಿನ್ನ ಹಸೆಮಣೆ ಮೇಲೆ ಮದುಮಗಳ ಕೂರಿಸಿ ನಿನ್ನ ಮದುವೆ ಮಾಡಿಸ್ತಾಳೆ. ನೀನು ಪ್ರೀತಿಸ್ತಿರೋ ನಿನ್ನ ಭಾವನೆ ನಿನಗೆ 3 ಗಂಟೆ ಹಾಕ್ತಾನೆ. ಓಂ ಅರುಣಾಂ ಕರುಣಾತರಂಗಿತಾಕ್ಷೀಂ ಧೃತಪಾಶಾಂಕುಶಪುಷ್ಪಬಾಣಚಾಪಾಂ ಅಣಿಮಾದಿಭಿರಾವೃತಾಂ ಮಯೂಖೈಃ ಅಹಮಿತ್ಯೇವ ವಿಭಾವಯೇ ಭವಾನೀಂ. ಧ್ಯಾಯೇತ್ ಪದ್ಮಾಸನಸ್ಥಾಂ ವಿಕಸಿತವದನಾಂ ಪದ್ಮಪತ್ರಾಯತಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಿಕಲಿತಲಸದ್ದೇವ ಪದ್ಮಾಂ ವರಾಂಗೀಂ ಸರ್ವಾಲಂಕಾರಯುಕ್ತಾಂ. ಅಣ್ಣ 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 ಅಣ್ಣ, ಅಲ್ಲೊಂದು ಅನಾಹುತ ನಡೀತಿದೆ ಅಣ್ಣ. ಯಾಕೆ ಏನಾಯ್ತಪ್ಪ? ಆ ತರ ನಡೆದ್ರೆ ನಮ್ಮ ವಂಶಕ್ಕೆ ಅವಮಾನ ಅಣ್ಣ. ಈಗ ಎಲ್ಲಿದ್ದಾರೆ? ಆ ಗರುಡ ದೇವಸ್ಥಾನದ ಹತ್ರ ಇದಾರಣ್ಣ. ಅಲ್ಲೇ ತೀರ್ಮಾನ ಮಾಡೋಣ. ಎಂತ ಪರಿಸ್ಥಿತಿಲೂ ಆ ಮಹಾದೇವಿ ಮಗಳು ಗರುಡ ಜಾತಿಗೆ ಸೇರೋದನ್ನ ತಪ್ಪಿಸ್ಬೇಕು. ಓಂ ಸಚ್ಚಿದಾನಂದರೂಪಿಣ್ಯೈ ನಮಃ. ಓಂ ಪರಾಪರಾಯೈ ನಮಃ. ಓಂ ಬಾಲಾಯೈ ನಮಃ. ಓಂ ತ್ರಿಪುರಾಯೈ ನಮಃ. ಓಂ ಕುಂಡಲ್ಯೈ ನಮಃ. ಓಂ ಶಿವಾಯೈ ನಮಃ. ಧನಂಜಯ ವರ್ಮನ ನಾವ ತೀರ್ಮಾನ ಆಗ್ಬೇಕು. ಪುಣ್ಯನ ಕರ್ಕೊಂಡು ನಾಗಮಂಡಲಕ್ಕೆ ಬರ್ಬೇಕು. ನಮ್ಮ ವಂಶಕ್ಕೆ ಅವಮಾನ ಆಗ್ಬಾರ್ದು. ಅದರಲ್ಲೂ ಗರುಡ ವಂಶದ ಜೊತೆ ಮದುವೆನೇ ಆಗ್ಬಾರ್ದು. ಹಾ, ಓಂ ಅಪವಿತ್ರಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಭ್ಯಾಂತರಸ್ಸುಚಿಃ. ಹಲೋ ಹಲೋ ಅನಿರುದ್ಧ್. ಅಮ್ಮ, ಸ್ವಾಮಿ ಸುತ್ತ 3 ಪ್ರದಕ್ಷಿಣೆ ಹಾಕಿ ಆ ನಂತರ ಗರುಡ ಸ್ತೋತ್ರವನ್ನ ಹೇಳಿ ತೀರ್ಥನ ಸೇವನೆ ಮಾಡಿದ್ರೆ ನೀನು ಪೂರ್ತಿಯಾಗಿ ಗರುಡ ಜಾತಿಯೊಳಾಗಿ ಬದಲಾದಂತೆ. ಮೊದಲು ಪ್ರದಕ್ಷಿಣೆ ಹಾಕಮ್ಮ. ಹಾಗೆ ಆಗ್ಲಿ ಸ್ವಾಮಿ. ಓಂ ಗೋವಿಂದಾಯ ನಮಃ. ಓಂ ಮಧುಸೂದನಾಯ ನಮಃ. ಓಂ ವಿಷ್ಣುವೇ ನಮಃ. ಸರಿ ಅನಿರುದ್ಧ್, ಹಸೆಮಣಿಯಿಂದ ಈ ತರ ಹೇಳ್ಬಾರ್ದು ಕಣೋ. ನಾಗಮಂಡಲದವರು ಗಲಾಟೆ ಮಾಡ್ತಿದಾರಂತೆ. ದೇವ್ರಿಗೆ ಪೂಜೆ ಮಾಡ್ತೀನಿ ಅಂತ ಹೋಗಿರೋ ಪುಣ್ಯ ನೋಡಿದ್ರೆ ಆ ನಾಗಮಂಡಲದವರು ಸುಮ್ಮನೆ ಇರ್ತಾರ? ಇಲ್ಲಪ್ಪ, ಅದಕ್ಕೆ ನಾನು ಹೋಗಿ ಪುಣ್ಯನ್ ಕರ್ಕೊಂಡ್ ಬರ್ತೀನಿ. ಏಯ್, ಒಂದ್ಸಲ ಬಾಸಿಂಗ ಕಟ್ಕೊಂಡ್ಮೇಲೆ ಹಸೆಮಣೆಯಿಂದ ಹೇಳ್ಬಾರ್ದು ಕಣೋ. ಆತರ ಎದ್ದೇಳೋದು ಅನರ್ಥ. ಹೋಗಿ ಹಸೆಮಣೆ ಮೇಲೆ ಕೂತ್ಕೋ. ಪುಣ್ಯಾಗ ಏನಾದ್ರೂ ಆಗ್ಬಿಡುತ್ತೆ ಅಂತ ಭಯ ಪಡ್ತಿದ್ಯಾ? ಸರಿ, ನಾನು ಹೋಗಿ ಪುಣ್ಯನ್ ಕರ್ಕೊಂಡ್ ಬರ್ತೀನಿ. ಅಪ್ಪ ಬೇಡ ಅಪ್ಪ. ಮೊದಲೇ ನಾಗಮಂಡಲದವ್ರು ನಿಮ್ಮನ್ನ ಶತ್ರುಗಳ ತರ ನೋಡ್ತಾ ಇದ್ದಾರೆ. ನೀವು ಹೋದ್ರೆ ಸಮಸ್ಯೆ ಹೆಚ್ಚಾಗುತ್ತಪ್ಪ. ನೀವು ಹೋಗೋದು ಬೇಡ. ನಾನೇ ಹೋಗಿ ಪುಣ್ಯನ್ ಕರ್ಕೊಂಡ್ಬರ್ತೀನಿ. ನಾನು ಈಗಲೇ ಬರ್ತೀನಿ. ಅನಿರುದ್ಧ್, 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 ಅನಿರುದ್ಧ್. ಇದೇನಮ್ಮ, ದೊಡ್ಡ ಗಲಾಟೆಯಾಗಿ ಅವಳನ್ನ ಎಳ್ಕೊಂಡ್ ಬರ್ತಾರೆ ಅನ್ಕೊಂಡ್ರೆ ಭಾವ ಹೋಗ್ತಿದ್ದೇನಲ್ಲ. ಏನೇ ನಡೆದ್ರು ನಮ್ಮ ಒಳ್ಳೇದಕ್ಕೆ ಕಣೆ. ಇನ್ನೊಂದು ಸ್ವಲ್ಪ ಹೊತ್ತಾನೆ, ಸ್ವಲ್ಪ ಸುಮ್ಮನಿರು. ತೀರ್ಥನ ಹಿಡಿದು ನಾಗಜಾತಿಯಿಂದ ಗರುಡ ಜಾತಿಗೆ ಮನಸ್ಫೂರ್ತಿಯಾಗಿ ಬರ್ತಿದ್ದೀನಿ ಅಂತ ಹೇಳಮ್ಮ.
ಬೇಡ ಪುಣ್ಯ, ಬೇಡ ಪುಣ್ಯ, ಬೇಡ ಪುಣ್ಯ. ಪುಣ್ಯ, ತೀರ್ಥ ತಗೊಂಡು ಗರುಡ ಜಾತಿಗೆ ಸೇರೋ ಅವಶ್ಯಕತೆ ಏನೂ ಇಲ್ಲ. ಇಲ್ಲಿವರೆಗೂ ನಡೆದಿರೋದೇ ಸಾಕು. ನಾನು ಪ್ರೀತಿಸ್ತಾ ಇರೋದು ನಿನ್ನ ಜಾತಿನ ಪ್ರೀತಿಸ್ತಿರೋದಲ್ಲ. ನಮ್ಮ ಜಾತಿ ವಿಚಾರವಾಗಿ 2 ಊರಿನವರು ಜಗಳ ಮಾಡ್ಕೋತಿದ್ದಾರೆ. ಬೇಡ ಪುಣ್ಯ, ಈ ಜಾತಿ ಸವಾಸನೆ ನಮಗೆ ಬೇಡ. ನಾವಾಗಿ ಮದುವೆ ಮಾಡ್ಕೊಳ್ಳೋಣ. ಬಾ, ಇಲ್ಲಿಂದ ಹೋಗೋಣ ನಾವು. ಅಮ್ಮ ನಡಿ, ಬಾ ಪುಣ್ಯ. ಅನಿರುದ್ಧ್, ನಿಲ್ಲು. ಅಮ್ಮ ಪುಣ್ಯ, ನೀನಾದ್ರೂ ಅವನಿಗೆ ಹೇಳಮ್ಮ. ನಮ್ ಸಂಪ್ರದಾಯನ ಪಾಲಿಸ್ಲಿಲ್ಲ ಅಂದ್ರೆ ನಿಮ್ ಮಾವ ಬಂದು ಜಗಳ ಮಾಡ್ತಾರೆ. ಹೇಳಮ್ಮ. ಅನಿರುದ್ಧ್, ಗಲಾಟೆ ಬೇಡ ಅನಿರುದ್ಧ್, ಪೂಜೆ ಮಾಡಕ್ ಬಿಡು. ನಾನು ಅದನ್ನೇ ಹೇಳ್ತಿರೋದು. ಜಗಳ ಎಲ್ಲ ಬೇಡ. ನಾನು ಹೇಳದ್ನ ಕೇಳು ಸಾಕು. ಇಲ್ಲಿವರೆಗೂ ನಮಗಿರೋ ಭಯನೇ ಸಾಕು. ಇನ್ನು ಮೈ ಮೇಲೆ ಹೇಳ್ಕೊಳಕ್ ಇಷ್ಟ ಇಲ್ಲ. ಅನಿರುದ್ಧ್, ಅಮ್ಮವ್ರ ಮಾತು ಕೇಳು. ನಾನು ಹೇಳೋದನ್ನ ನೀನ್ ಕೇಳು. ನಮ್ಮ ಮುಹೂರ್ತಕ್ಕೆ ಲೇಟ್ ಆಗ್ತಾ ಇದೆ. ಒಂದು ನಿನ್ ತಂದೆ ಬರ್ದೇ ಇರೋದಕ್ಕೆ, ಇನ್ನೊಂದು ಮದುವೆ ಹೇಗಾಗುತ್ತೋ ಏನಾಗುತ್ತೋ ಅಂತ ಯೋಚನೆ ಆಗ್ತಿದೆ. ಅವುಗಳ ಮಧ್ಯೆ ಈ ಜಾತಿಗಳ ಬಗ್ಗೆ ಗಲಾಟೆ. ಸಾಕು ಪುಣ್ಯ, ಬಾ ಇಲ್ಲಿಂದ ಹೋಗೋಣ. ಅದ್ ಹೇಗಾಗತ್ತೆ ಅನಿರುದ್ಧ್? ಹಿಮಾಲಯ ಗುರುಗಳು ಹೇಳಿದ್ಮೇಲೆ ಕೂಡ ಹಾಗ್ ಮಾಡದೇ ಇದ್ರೆ ಅನಿಷ್ಟ ಆಗತ್ತೆ. ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವು ಈ ನಿಮ್ ನಂಬಿಕೆಗಳು. ದೇವ್ರಂದ್ರೆ ನಂಬಿಕೆ ಇರಬೇಕು, ಆದ್ರೆ ಮೂಢ ನಂಬಿಕೆಗಳಲ್ಲ. ಪ್ರೀತಿ ಮಾಡಿರೋದು ನಾವು, ಮದ್ವೆ ಮಾಡ್ಕೊಳ್ತಿರೋದು ನಾವು. ನಮಗಿಲ್ದೇ ಇರೋ ಭಯ ನಿಮಗ್ ಬೇಡ. ನಮ್ಮಿಂದಾಗಿ ಊರವರೆಲ್ಲ ಗಲಾಟೆ ಮಾಡ್ಕೊಂಡು ಕ್ರೂರವಾಗಿ ಸಾಯೋದು ನಮಗಿಷ್ಟ ಇಲ್ಲ. ಬಾ ಪುಣ್ಯ, ನಡಿಯಮ್ಮ. ಏನಿದೆಲ್ಲ? ಪೂಜೆ ಪೂರ್ತಿಯಾಗಿರೋ ತರ ಇದೆ. ಎಲ್ರೂ ಕಲ್ಯಾಣ ಮಂಟಪದ ಹತ್ರ ಇದ್ದಾರೆ ಅನ್ಸುತ್ತೆ. ಬನ್ರಿ ಹೋಗೋಣ. ಅಪ್ಪ, ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ನಾವು ಇವಾಗ ಹೇಗಿದ್ದೀವೋ ಹಾಗೆ ಮದುವೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ಅದಕ್ಕೆ ಪುಣ್ಯಂಗ್ ಗರುಡ ತೀರ್ಥ ತಗೊಳಕ್ ಬಿಡ್ದೇನೆ ಕರ್ಕೊಂಬಂದೆ. ನಮ್ಮನ್ನ ಕ್ಷಮಿಸಿ ಅಪ್ಪ. ಬನ್ನಿ, ಹಸೆಮಣೆ ಮೇಲೆ ಕೂತ್ಕೊಳ್ಳಿ. ಅಮ್ಮ, ಪುಣ್ಯ ಹತ್ರ ಗೌರಿ ಪೂಜೆ ಮಾಡಿಸಿ ಕರ್ಕೊಂಡು ಬನ್ನಿ. ಸರಿ ಪುರೋಹಿತ್ರೆ. ಪುಣ್ಯ, ಬಾಮ್ಮ. ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಧನಂಜಯ ವರ್ಮ, ಜಯ ವರ್ಮ, ಜಯ ವರ್ಮ, ಜಯ ವರ್ಮ. ಯಾವನೋ ಧನಂಜಯ ವರ್ಮನ ಹೆಸರಿಡ್ದು ಕರೆದಿದ್ದು? ನಾವೇ. ನಮ್ ಪುಣ್ಯ ಎಲ್ಲಿದ್ದಾಳೆ? ಪುಣ್ಯ ಗೌರಿ ಪೂಜೆಯಲ್ಲಿದ್ದಾಳೆ. ಅಷ್ಟಕ್ಕೂ ಅವಳ ಜೊತೆ ನಿಮ್ಗೇನ್ ಕೆಲಸ? ನಮಗ್ ಬೇಕಾಗಿರೋದು ನಾಗಮಂಡಲದ ಮಹಾದೇವಿ ಮಗಳು ಪುಣ್ಯ.
ಅಪ್ಪ ಅಮ್ಮ ಇಲ್ದಿರೋ ಹುಡುಗಿ ಅವಳಿಗೆ ಹೇಳೋರ್ ಕೇಳೋರ್ ಯಾರು ಇಲ್ಲ ಅನ್ಕೊಂಡು ಅವಳ ಜಾತಿನೇ ಬದಲಾಯಿಸ್ಬೇಕು ಅನ್ಕೊಂಡಿದ್ಯಾ? ಎಷ್ಟು ಧೈರ್ಯ ನಿನಗೆ? ಅಮ್ಮ ಪುಣ್ಯ, ನಾಗಮಂಡಲದವರು ಕಲ್ಯಾಣ ಮಂಟಪಕ್ಕೆ ಬಂದು ಜಗಳ ಮಾಡ್ತಾ ಇದ್ದಾರೆ. ಹೌದಾ? ನಡೀರಿ ಅಮ್ಮ, ಬನ್ನಿ. ಅಣ್ಣ, ಏನಾಯ್ತು? ಏನಾಯ್ತಾ? ನೀನ್ ದೊಡ್ಡ ಘನ ಕಾರ್ಯ ಮಾಡಕ್ ಕೊಟ್ಟಿದ್ಯಲ್ಲ, ಅದು ನೋಡೋಣ ಅಂತ ಬಂದ್ವಿ. ಛೀ, ನಾಚಿಕೆ ಇಲ್ಲದ ಹುಡುಗಿ. ಅವರು ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ, ಆದ್ರೆ ನಿನ್ ಬುದ್ಧಿ ಎಲ್ಲೋಗಿತ್ತು? ಇನ್ ಒಂದು ಮಾತು ಪುಣ್ಯನ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನಾನ್ ನಿಮ್ಮನ್ನ ಸುಮ್ನೆ ಬಿಡಲ್ಲ. ಮಾತಾಡಕ್ಕೂ ಮುಂಚೆ ಯೋಚನೆ ಮಾಡ್ಕೊಂಡು ಮಾತಾಡಿ, ಇಲ್ದಿದ್ರೆ ಪರಿಸ್ಥಿತಿ ನೆಟ್ಟಗಿರಲ್ಲ. ಏನೋ ಮಾಡಕ್ಕಾಗತ್ ನಿನ್ ಕೈಲಿ? ನಿಮ್ ಕೆಲ್ಸ ಆಗ್ಬೇಕಾದ್ರೆ ನೀವೇನ್ ಬೇಕಾದ್ರೂ ಮಾಡ್ತೀರಾ ಅಂತ ನಮ್ ಪ್ರೆಸಿಡೆಂಟ್ ನ ಕೊಂಡ್ಕೊಂಡಾಗ್ಲೇ ಗೊತ್ತಾಯ್ತು ನಮ್ಗೆ. ಪ್ರೆಸಿಡೆಂಟ್ ನ ಕೊಂಡ್ಕೊಳ್ಳೋದಂದ್ರೇನು? ಹುಚ್ಚುಚ್ಚಾಗಿ ಮಾತಾಡಿದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಈ ಹೊಡೆದಾಟ ಯಾಕೆ, ರಕ್ತಪಾತ ಯಾಕೆ ಅಂತ ಇಲ್ಲಿವರೆಗೂ ಏನು ಮಾಡದೆ ಸುಮ್ನೆ ಇದೀನಿ. ಅಷ್ಟಕ್ಕೂ ಅನಿರುದ್ಧ್ ಪುಣ್ಯ ಇಬ್ರು ಪ್ರೀತಿಸಿದ್ದಾರೆ, ಮದ್ವೆ ಮಾಡಿಸ್ತಿದ್ದೀನಿ. ಇದ್ರಲ್ಲೇನೋ ತಪ್ಪು? ಹೌದಣ್ಣ, ನಾನು ಅನಿರುದ್ಧ್ ಇಷ್ಟಪಟ್ಟೆ ಮದ್ವೆ ಆಗ್ತಿದೀವಿ. ನೀವ್ ಅಂದ್ಕೊಳ್ತಿರೋ ಹಾಗೆ ಜಾತಿ ಬದಲಾವಣೆ ಏನಾಗಿಲ್ಲ. ಅನಿರುದ್ಧ್ಗಿರೋ ಒಳ್ಳೆ ಮನ್ಸಿಂದ ಅದಕ್ಕೆ ಒಪ್ಕೊಳ್ಳೂ ಇಲ್ಲ. ಅಲ್ಪಂಗ್ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡೆ ಹಿಡಿದ್ರು ಅಂತ ಸುಮ್ನೆ ಹೇಳಿಲ್ಲ. ಇವಾಗ ಅರ್ಥ ಆಗ್ತಾ ಇದೆ ಅವ್ರ ಮಾಯೆಗೆ ನೀನ್ ಎಷ್ಟು ಮರಳಾಗ್ಬಿಟ್ಟಿದ್ಯಾ ಅಂತ. ಏಯ್, ಏನು ಅಷ್ಟೊಂದು ಮಾತಾಡ್ತಾ ಇದ್ಯಾ? ನೀನಿಗಿರೋದು ನಾಗಮಂಡಲದಲ್ಲ, ಹರಿನಗರದಲ್ಲಿ. ನಮ್ಮಣ್ಣ ಊರಿದು, ನಮ್ಮ ಗರುಡ ವಂಶದ ಊರಿದು. ನಮ್ಮೂರಿಗೆ ಬಂದು ನೀನ್ ಇಷ್ಟೆಲ್ಲ ಎಗರಾಡಿದ್ರೆ ನಿನ್ ತಲೆ ಕತ್ತರಿಸೋದನ್ನ ಯಾರು ತಡೆಯಕ್ಕಾಗಲ್ಲ. ಜೀವದ ಮೇಲೆ ಆಸೆ ಇದ್ರೆ ಹೊರಟೋಗಿ. ಏನಮ್ಮ ಮಾತಾಡ್ತಿದ್ಯಾ? ಜೀವ ತೆಗಿಯಕ್ ನಮಗೂ ಗೊತ್ತು. ಅಲ್ದೆ ಹಾವು ಹಾವಿನ ಮರಿ ವಿಷ ಅಲ್ದೆ ಬೇರೆ ಏನಾದ್ರು ಕಕ್ಕುತ್ತಾ? ಇದು ಹಂಗೆ. ವರ್ಮ ಎಷ್ಟು ವಿಷ ಜಂತುನೋ ಅವ್ರ ಮಗನೂ ಅಷ್ಟೇ. ಏನೋ ಅಂದೆ ನೀನು. ಇನ್ನೊಂದು ಮಾತು ಹೆಚ್ಚಿಗೆ ಆಡ್ದೆ ಅಂದ್ರೆ ಕುತ್ತಿಗೆ ಮೇಲೆ ಕಾಲಿಟ್ಟು ಸಾಯಿಸ್ಬಿಡ್ತೀನಿ ಮಗನೇ. ಬರ್ರ, ಇವತ್ತು ಇವನ ನಾವು ತೀರ್ಮಾನ ಆಗ್ಬಿಡ್ಬೇಕು. ಏನೋ ನೀನು ನಿರ್ಧಾರ ಮಾಡ್ಕೊಂಡು ಇನ್ನು ನಿಮ್ಗೆಲ್ಲ ಕೈ ಮುಗಿತೀನಿ. ನಿಮ್ ಯಾರಿಗೆ ಏನೇ ಆದ್ರೂ ನೋವಾಗೋದು ನನಗೇನೆ. ಒಂದ್ ಕಡೆ ನನ್ನ ಬೆಳೆಸಿ ದೊಡ್ಡವಳು ಮಾಡ್ದಂತ ಊರು, ಇನ್ನೊಂದ್ ಕಡೆ ನನಗೆ ಜೀವನನೇ ಕೊಡ್ತಾ ಇರುವಂತ ಕುಟುಂಬ. ದಯವಿಟ್ಟು ದಯವಿಟ್ಟು ಎಲ್ರೂ ಸಮಾಧಾನ ಮಾಡ್ಕೊಳ್ಳಿ. ನಾನು ಮನಸ್ಫೂರ್ತಿಯಾಗಿ ಅನಿರುದ್ಧನ ಪ್ರೀತಿಸಿ ಈ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡಿದ್ದೀನಿ. ಜಾತಿ ಬದಲಾವಣೆಗೋ ಅಥವಾ ಕುಲಕ್ಕೋಸ್ಕರನೋ ಅಲ್ಲ. ನಾನು ಅನಿರುದ್ಧನ ಮದ್ವೆ ಮಾಡ್ಕೊಳ್ಳೋದು ನಮ್ಮ ತಾಯಿ ಆಸೆ. ನಾಗಮ್ಮ ನನ್ನನ್ನ ಕೇಳಿ ಮಾತು ತಗೊಂಡಿದ್ದಾಳೆ, ಅದಷ್ಟೇ ಹೊರತು ಇಲ್ಲಿ ಯಾವ ಜಾತಿನೂ ಹೆಚ್ಚು ಅಲ್ಲ, ಯಾವ್ದು ಕಡಿಮೆನೂ ಅಲ್ಲ. ಒಂದ್ಸಲ ನೀನು ಗರುಡ ವಂಶದೊಳಾಗಿ ಬದಲಾದ್ರೆ ನಾಗಮಂಡಲಕ್ಕಾಗ್ಲಿ, ಚೌಡಮ್ಮ ತಾಯಿ ಮತ್ತೆ ನಾಗಮ್ಮಂಗಾಗ್ಲಿ ನಮ್ಮೂರಿನ ಜನಗಳ ಜೊತೆ ನಿನ್ ಯಾವುದೇ ಸಂಬಂಧ ಇರಲ್ಲ. ಅರ್ಥ ಮಾಡ್ಕೊಳ್ದೇ ಇರೋ ನಿಮ್ಮಂತ ಜನಗಳ ಜೊತೆಗೆ ನನ್ ಪುಣ್ಯ ಬರಲ್ಲ, ಹೋಗಕ್ ನಾನ್ ಬಿಡಲ್ಲ. ಸರಿ, ಈ ಮಾತನ್ನ ನಿನ್ ಬಾಯಿಂದ ಅಲ್ಲ, ಪುಣ್ಯ ಬಾಯಿಂದ ಹೇಳ್ಸಿ. ನನಗೂ ನಾಗಜಾತಿಗೂ ಸಂಬಂಧ ಇಲ್ಲ ಅಂತ ಹಾಲು ತರ್ಪಣ ಬಿಟ್ಟು ಹೇಳಕ್ ಹೇಳು, ನಾವು ಬಿಟ್ಟು ಹೋಗ್ತೀವಿ. ಚೌಡಮ್ಮ ತಾಯಿ ದರ್ಶನ ಇಲ್ದೆ ನಮ್ಮಮ್ಮ ಇರೋ ಜಾಗನ ನೋಡ್ದೆ, ನಾಗಮಂಡಲದಲ್ಲಿ ಹೆಜ್ಜೆನೂ ಹಿಡ್ದೆ. ನಾನು ಹೇಗ್ ಬದುಕೋದು ಅನಿರುದ್ಧ್? ನೀನ್ ಸುಮ್ನಿರು ಪುಣ್ಯ. ಇವಾಗ ಇವ್ರು ಒಪ್ಕೊಳ್ದೆ ಇದ್ರೆ ಏನ್ ಮಾಡ್ತಾರೆ ಅಂತ ನೋಡ್ತೀನಿ. ನಾಗಮಂಡಲಕ್ಕೆ ನೀನು ಹೋಗೋದನ್ನ ಹೇಗ್ ತಡಿತಾರೆ ಅಂತ ನೋಡ್ತೀನಿ. ಅಪ್ಪ ಪ್ಲೀಸ್ ಅಪ್ಪ, ನೀವು ದುಡುಕ್ಬೇಡಿ ಅಪ್ಪ. ಕೋಪ ಮಾಡ್ಕೊಂಡು ಹೊಡೆದಾಡೋದ್ರಿಂದ ಯಾವ ಸಮಸ್ಯೆನೂ ಬಗೆಹರಿಯಲ್ಲಪ್ಪ. ಅನಿರುದ್ಧ್, ನಾವೇನಾದ್ರೂ ತಪ್ಪು ಮಾಡಿದ್ರೆ ಮಾತ್ರ ಭಯ ಪಡ್ಬೇಕು. ಯಾರಿಗಾದ್ರೂ ಭಯ ಪಡೋದು ನಮ್ ಸಂತತಿಯಲ್ಲೇ ಬಂದಿಲ್ಲ. ಎಷ್ಟೇ ಜನಗಳು ಬಂದು ಪ್ರಶ್ನೆ ಮಾಡಿದ್ರು ನಮ್ಮ ಅಣ್ಣ ಅವ್ರಿಗೆ ಉತ್ತರಿಸ್ತಾನೆ. ನೀನ್ ಸೈಡ್ಗೆ ಹೋಗು. ಅತ್ತೆ, ನಿಮಗ್ ಕೈ ಮುಗಿತೀನಿ, ಸಮಸ್ಯೆನ ದೊಡ್ಡದ್ ಮಾಡಬೇಡಿ. ಈ ಜಗಳ ಕಾರಣ ನಾನು ಗರುಡ ಜಾತಿಯವನು, ಪುಣ್ಯ ನಾಗ ಜಾತಿಗೆ ಸೇರಿದವಳು ಅಂತ ಅಲ್ವಾ? ಸರಿ ಪುಣ್ಯ, ಅಲ್ಲಿ ನಾನು ಗರುಡ ಜಾತಿ ತೀರ್ಥನ ಕುಡಿಬೇಡ ಅಂತ ಹೇಳ್ದೆ. ಆದ್ರೆ ಇಲ್ಲಿ ನಾವಿಬ್ರು ಯಾವ ಜಾತಿಗೂ ಸೇರಿದವರಲ್ಲ ಅಂತ ಇವರಿಗೆಲ್ಲ ತೋರಿಸ್ಬೇಕು. ಬಾ ಪುಣ್ಯ. ಅನಿರುದ್ಧ್, ಅತ್ತೆ, ಇದು ನನ್ನ ಸಮಸ್ಯೆ.
ನಾನೇ ಸರಿ ಮಾಡ್ಕೋತೀನಿ. ಪುಣ್ಯ, ನಾಗ ಜಾತಿನ ಬಿಟ್ಟು ಬರ್ತೀನಿ ಅಂತ ಹೇಳು. ಅದ್ ಹಾಗಲ್ಲ ಅನಿರುದ್ಧ್, ಒಂದ್ಸಲ. ಪುಣ್ಯ, ನನ್ ಮೇಲೆ ಪ್ರೀತಿ ಇದ್ರೆ ಇನ್ನು ಒಂದ್ ಮಾತು ಹೆಚ್ಚಿಗೆ ಮಾತಾಡ್ದೆ ನಾನು ಹೇಳಿದ್ನ ಮಾಡು.